ನೆಮ್ಮದಿಯಾಗಿದ್ದ ಬೆಂಗಳೂರಿಗೆ ಮತ್ತೆ ಕಿಡಿಗೇಡಿಗಳಿಂದ ಕಲ್ಲು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಭಾರೀ ಕಲ್ಲು ತೂರಾಟ ಆಗಿದೆ. ಓಂ ಶಕ್ತಿ ಮಾಲೆಯನ್ನ ಹಾಕಿದ್ದ ಇಬ್ಬರು ಯುವತಿಯರಿಗೆ ಈ ವೇಳೆ ಗಾಯ ಆಗಿದೆ. ಅನ್ಯ ಕೋಮಿನ ಗುಂಪಿನಿಂದಲೇ ಕಲ್ಲು ತೂರಾಟ ನಡೆಯಿತಾ ಎಂಬ ಪ್ರಶ್ನೆ ಇದೆ. ರಾತ್ರಿ ಕತ್ತಲ ಸಮಯದಲ್ಲಿ ತೇರು ಎಳೆಯುವಾಗ ಕಲ್ಲೇಟು ಬಿದ್ದಿದೆ. ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ ಇದು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಪೊಲೀಸ್ ಠಾಣೆಯ ಮುಂದೆ ಓಂ ಶಕ್ತಿ ಮಾಲಾಧಾರಿಗಳು ಸೇರಿದಂತೆ ಸ್ಥಳೀಯರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಇದೇನು ಮೊದಲ ಬಾರಿ ಆಗ್ತಿರೋದಲ್ಲ, ಈ ಹಿಂದೆಯೂ ಕೂಡ ಅನೇಕ ಬಾರಿ ಈ ರೀತಿ ಘಟನೆಗಳು ನಡೆದಿದೆ. ನ್ಯಾಯ ಬೇಕು ಅಂತ ಆಗ್ರಹಿಸಿ ಠಾಣೆಯ ಮುಂದೆನೇ ಕೂತು ಹೋರಾಟವನ್ನ ಮಾಡಿದ್ರು. ಈ ಒಂದು ಕಲ್ಲು ತೂರಾಟದಲ್ಲಿ ಇಬ್ಬರು ಯುವತಿಯರಿಗೆ ಗಾಯವಾಗಿದೆ. ಅನ್ಯ ಕೋಮಿನವರು ಈ ಒಂದು ಕೃತ್ಯವನ್ನ ಎಸಗಿರಬಹುದು ಎಂಬ ಅನುಮಾನ ಇದೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಪ್ರಕರಣ, 3 ಅಪ್ರಾಪ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಜೆಜೆನಗರ ಪೊಲೀಸರಿಂದ ಅಪ್ರಾಪ್ತರ ವಿಚಾರಣೆ ಆಗ್ತಾ ಇದೆ. ಒಟ್ಟು 3ರನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿದೆ. ತೇರನ್ನ ಎಳೆಯುವಾಗ ಕಲ್ಲು ತೂರಾಟ ಆಗುತ್ತೆ. ಏಕಾಏಕಿ ಕಲ್ಲುಗಳು ಬಂದು ಬೀಳುತ್ತವೆ. ಪರಿಸ್ಥಿತಿ ಮಿತಿಮೀರಿ ಹೋಗುತ್ತೆ. ಅಲ್ಲಿ ಘರ್ಷಣೆ ಹೆಚ್ಚಾಗುತ್ತೆ. ಇಬ್ಬರು ಗಾಯಗೊಂಡಿರ್ತಾರೆ. ಯಾರು ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸ್ಥಳೀಯರು ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅನ್ಯ ಕೋಮಿನವರಿಂದಲೇ ಈ ಒಂದು ಕೃತ್ಯ ಆಗಿದೆ ಅನ್ನೋದು ಸ್ಥಳೀಯರು ಮತ್ತು ಓಂ ಶಕ್ತಿ ಮಾಲಾಧಾರಿಗಳ ಗಂಭೀರ ಆರೋಪ. ಇದರ ಸತ್ಯಾಸತ್ಯತೆ ಹೊರಬರಬೇಕಿದೆ. ಪ್ರಕರಣದ ತನಿಖೆಯನ್ನ ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. ನಿನ್ನೆ ರಾತ್ರಿಯೇ ಡಿಸಿಪಿಯವರು ಕೂಡ ಸ್ಥಳಕ್ಕಾಗಮಿಸಿ ಪ್ರತಿಭಟನಾ ನಿರತರ ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಾಲಾಧಾರಿಗಳಿಂದ ಮೆರವಣಿಗೆ ಒಂದು ಕಡೆ, ಅದೇ ಸಂದರ್ಭದಲ್ಲಿ ಆದಂತಹ ಕಲ್ಲು ತೂರಾಟ ಮಾಡಿದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಓಂ ಶಕ್ತಿ ಪೂಜೆ ಮಾಡುವ ವೇಳೆ ಕಲ್ಲು ಎಸೆದಿದ್ದಾರೆ. ಕಲ್ಲು ತೂರಾಟ ಮಾಡಿದವರು 15 ಮತ್ತು 16 ವರ್ಷದವರು. ಯಾರು ಪ್ರಚೋದನೆ ಮಾಡಿದ್ದಾರೆ ಎಂಬುದರ ಬಗ್ಗೆ ತನಿಖೆ ಆಗುತ್ತೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿ ನೀಡಿದ್ದಾರೆ. 4-5 ಜನ ಚಿಕ್ಕ ಹುಡುಗರು, 17 ವರ್ಷ 15 ವರ್ಷದ ಹುಡುಗರು, ಅವರು ಓಂ ಶಕ್ತಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಎಸೆದಿದ್ದಾರೆ. ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಜುವಿನೈಲ್ ಇದು ಬರುತ್ತೆ, ಅದು ಕೇಸ್ ತೊಗೊಂಡು ಏನು ಕ್ರಮ ಮುಂದೆ ಅದನ್ನು ತಗೊಳ್ತಾರೆ. ಈಗಾಗಲೇ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಅದೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಯಾಕೆಂದರೆ ಈಗ ಅವರು 17, 15, 16 ವರ್ಷದವರು. ಅವರಿಗೆ ಎನ್ಕ್ವೈರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. And BJP is strongly opposing that particular aspect. How do you look at that? No, BJP ಅವರು ಹೇಳ್ತಾನೆ ಇರ್ತಾರಲ್ವ. BJPನವರು ಹೇಳೋದು ನಿಲ್ಲಿಸಿದಾರ, ಹೇಳ್ತಾನೆ ಇರ್ತಾರೆ. ಇಂಥ ಘಟನೆಗಳಾದಾಗ BJPಯವರು ಫಸ್ಟ್ ಬರೋದೇ BJPಯವರು. ಅವರು ನಾವು ಅವ್ರು ಹೇಳೋದಕ್ಕೆ ಮುಂಚೆನೇ ಕಾನೂನಿನ ಕ್ರಮ ತಗೊಳ್ತೀವಲ್ಲ ನಾವು. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಇನ್ನು ಅದಕ್ಕೆ ಹೊರತುಪಡಿಸಿ ಬೇರೆ ಇನ್ನೇನು ಮಾಡಬೇಕು BJPಯವ್ರು ಹೇಳಿ. ಒಂದು 4-5 ಜನ ಚಿಕ್ಕ ಹುಡುಗರು, 17 ವರ್ಷ 15 ವರ್ಷದ ಹುಡುಗರು.